ದೇವನಹಳ್ಳಿ ತಾಲೂಕಿನ ಲೋಲೇಶ್ವರ ಮತ್ತು ನಜೀರ್ ನಗರ ಗ್ರಾಮಗಳಿಗೆ ಬಿಜೆಪಿ ಮಾಜಿ ಕಂದಾಯ ಸಚಿವರು ಮಾಜಿ ಶಾಸಕರಾದ ಜಿ ಕರುಣಾಕರ ರೆಡ್ಡಿ ಭೇಟಿ ನೀಡಿದರು. ಲೋಲೇಶ್ವರ ಗ್ರಾಮದ ಹೊರವಲಯದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಿದರು. ನಂತರ ನಜೀರ್ ನಗರ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಬಸ್ ತಂಗುದಾಣವನ್ನು ವೀಕ್ಷಣೆ ಮಾಡಿದರು. ಶಿಥಿಲಾವಸ್ಥೆ ತಲುಪಿರುವುದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸರಿಪಡಿಸುವೆ ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಕೆ ಶೇಖರಪ್ಪ, ಮುಖಂಡರಾದ ಆರ್ ಲೋಕೇಶ್, ಬಾಗಳಿ ಕೊಟ್ರೇಶಪ್ಪ, ಮಲ್ಲೇಶ್ ಮತ್ತು ತಾಲೂಕು ಮಂಡಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಭಾಳ ಸರ್ ಬಸ್ ಮೇಲ್ ಸರ್ಕಲ್ ಸರ್ ಭಾಳ ಜನ ಸಂಪರ್ಕ ಇಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲಿ ಎಷ್ಟು ಸರಿ ಇದು ಮಾಡಿದ್ರೆ ಇಲ್ಲಿ ಅದು ಮಾಡ್ತಾ ಇಲ್ಲ ಸರ್. ಏನಾದ್ರು ಮಾಡಿ ಎಷ್ಟು ವರ್ಷ ಆಯ್ತು ಇದು ಕಟ್ಟಿ? ಸರ್ ಸುಮಾರು ಒಂದು 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. 20 ವರ್ಷ ಆಯ್ತು ಸರ್. ಇಲ್ಲ ಸಿಮೆಂಟ್ ಆಮೇಲೆ ಇಲ್ಲೆಲ್ಲ ಹೋಟ್ಲ್ ಹಾಕ್ಯಾನ ಸರ್. ಇದು ಬಸ್ ಸ್ಟ್ಯಾಂಡ್ ಫ್ಲೋರ್ ಅಂತ ಇಲ್ಲಿ ಹಸಿರು ಅಂತ ಅವ್ರು ಹೋಟ್ಲರ್ ಹಾಕೊಂಡ್ಬಿಡ್ತಾನೆ. ಇಲ್ಲಿ ಕ್ಲೀನ್ ಇದ್ರೆ ನೀಟ್ ಹಾಕಿದ್ರೆ ಅಲ್ಲಿ ಯಾರು ಹಾಕ್ಯಾನ ಎಲ್ಲ ಕ್ಲೀನ್. ಈ ಜಂಗಲ್ ಕೂಡ ಇದ್ರಲ್ಲೇ ಬರ್ತದ ಉದ್ದಕಾತ್ರಿಯಲ್ಲಿ. ಬಟ್ ಮಣ್ಣಿಗಂತೂ ಅಳ್ತಿ ಇರ್ತದೆ. ಎಷ್ಟು ದಿನದಿಂದ ಮಾಡ್ತೀವಿ, ಎಷ್ಟು ದಿನಕ್ಕೆ ದುಡ್ಡು ಬರ್ತದೆ ನಿಮ್ಗೆ ಅಂತ ಕೇಳಿದ್ದು? ವಾರಕ್ಕೆ ತಿಂಗಳು ಬಿಡ್ತಾರೆ. ಬಹಳ ದಿನ ಇದೆ ಅಲ್ಲ, ಅವಕಾಶ ಇದೆ. ಅದರಲ್ಲಿ ಮಾಡಿರೋದ್ರಿಂದ ಮೆಜರ್ಮೆಂಟ್ ಕಡಿಮೆ ಬರುತ್ತೆ ಸರ್. ಈಗೆಲ್ಲ ವಯಸ್ಸರ ಇರ್ತಾರೆ ಸರ್, ಅವರಿಗೆಲ್ಲ ಅದೇ ಹೇಳ್ತಿದ್ರು. ಮೆಜರ್ಮೆಂಟ್ ಕಡಿಮೆ ತಗೊಂಡ್ಬಿಟ್ಟು ಪೇಮೆಂಟ್ ಕಡಿಮೆ ಮಾಡ್ತಾರೆ. 375 ರೂಪಾಯಿ ಸರ್, 150 ರೂಪಾಯಿ ಬಿದ್ದ ಸರ್. ಇವಾಗ 60 ವರ್ಷ ಆಗಿದ್ದವ್ರು ಇವಾಗ ಯಾಕೆ ಸೇರಿಸಬಾರ್ದು? ಮಾಡ್ಬೋದಲ್ಲ ಸರ್. ರೆಸ್ಪಾನ್ಸ್ ಕೂಡ ಸರ್ ವಿಡಿಯೋ ಹೇಳಿದ್ನಲ್ಲ. ಇವತ್ತು ನಾನು ಇವಾಗ ಮಾತಾಡ್ತೀನಿ ಬಿಡಿ ನಾನು. ಅದೇ ಪ್ರತಿ ಕಡೆ ಇರ್ತದೆ ಇದೇ ಸಮಸ್ಯೆ. ಈ ಟೈಮ್ನಾಗ ಗಟ್ಟಿ ಇರ್ತದೆ ಸರ್. ಆಮೇಲೆ ಬೇರೆ ಮಳೆ ಇಲ್ಲ.